ನಾಗರ ಪಂಚಮಿ ಹಬ್ಬದ ವಿಶೇಷತೆ ಅಂದರೆ ಉಂಡೆಗಳು. ಇವತ್ತಿನ ವಿಡಿಯೋದಲ್ಲಿ ಕಡಲೆ ಉಂಡೆ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ನೀವಿನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಈ ಉಂಡೆಯನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ 1 ಇಂಚಷ್ಟು ಒಣ ಶುಂಠಿಯನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು. ಒಣ ಶುಂಠಿಯನ್ನು ಹಾಕೋದ್ರಿಂದ ಉಂಡೆದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಲ್ಲಿವರೆಗೂ ಹುರ್ಕೊಂಡ ನಂತರ ಒಂದು 15 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. 8 ಲವಂಗವನ್ನು ಹಾಕ್ಕೊಂಡು ಏಲಕ್ಕಿ ಸ್ವಲ್ಪ ದಪ್ಪ ಆಗೋವರೆಗೂ ಹುರ್ಕೋಬೇಕು. ಶುಂಠಿ ಏಲಕ್ಕಿ ಲವಂಗ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳೋದು ಬೇಡ. ಶುಂಠಿ ಹುರಿಲಿಕ್ಕೆ ಸ್ವಲ್ಪ ಟೈಮನ್ನು ತೊಗೊಳುತ್ತೆ. ಹಾಗಾಗಿ ಮೊದಲಿಗೆ ಶುಂಠಿ ಹುರ್ಕೊಂಡ ನಂತರ ಏಲಕ್ಕಿ ಸ್ವಲ್ಪ ದಪ್ಪ ಆಗೋವರೆಗೂ, ಲವಂಗ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನು ಎತ್ತಿಟ್ಕೊಂಡು, ಇವಾಗ ನಾನು ಜಾಯಿಕಾಯಲ್ಲಿ ಒಂದು ಅರ್ಧ ಇಂಚಷ್ಟನ್ನು ತುರಿದು ಸ್ಟವನ್ನು ಆಫ್ ಮಾಡಿ ಬಾಣಲಿ ಬಿಸಿಗೆನೆ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಜಾಯಿಕಾಯಿದು ಫ್ಲೇವರು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಂತರ 2 ಟೀ ಸ್ಪೂನಷ್ಟು ಗಸಗಸೆಯನ್ನು ಅದು ಚಟ್ಪಟ ಅಂತೇಳಿ ಸಿಡಿಯೋವರೆಗೂ ಹುರ್ಕೊಂಡು ಅದನ್ನು ಕೂಡ ತೆಗೆದಿಟ್ಕೋಬೇಕು. ಇದಿಷ್ಟನ್ನು ಹುರ್ಕೊಂಡ ನಂತರ ಹುರಿದಿಟ್ಕೊಂಡಿದ್ದಂತಹ ಪದಾರ್ಥಗಳನ್ನು ಈಗ ಪೌಡರ್ ಮಾಡ್ಕೋಬೇಕು. ಜಾಯಿಕಾಯನ್ನು ಹಾಕ್ಕೊಂಡಿದ್ದೀನಿ. ಶುಂಠಿಯನ್ನು ಸ್ವಲ್ಪ ಜಜ್ಜಿ ಈ ಥರ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಲವಂಗವನ್ನು ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಸ್ವಲ್ಪ ಇರೋದ್ರಿಂದ ಅಷ್ಟು ನುಣ್ಣಗೆ ಪುಡಿ ಆಗೋದಿಲ್ಲ. ಶುಂಠಿದ ನಾರು ಮತ್ತು ಏಲಕ್ಕಿದು ಸಿಪ್ಪೆ ಹಾಗೆಯೇ ಉಳ್ಕೊಂಡಿರುತ್ತೆ, ಹಾಗಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ಪುಡಿ ಆಗಬೇಕು ಅನ್ನೋದಾದರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ನಾವು ಮಾಡ್ಕೋಬೋದು. ನಾನು ಹಾಗೇ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲೇ ಎಲ್ಲ ಮೆಷರ್ಮೆಂಟನ್ನು ತೋರಿಸ್ತೀನಿ. ಕಡಲೆಯನ್ನು ಹುರಿಯೋದೇನು ಬೇಡ, ಹಾಗೇ ಪುಡಿ ಮಾಡಿಕೊಂಡ್ರೆ ಆಯಿತು. 1.5 ಲೋಟದಷ್ಟು ಕಡಲೆ ಹಾಕ್ಕೊಂಡು ಎಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡು, ಮತ್ತು ಅದರಲ್ಲಿ ರವೆ ಉಳ್ಕೊಂಡಿರುತ್ತೆ, ಹಾಗಾಗಿ ಜರಡಿ ಸಹಾಯದಿಂದ ಸಾಣಿಸ್ಕೊಳ್ತಾ ಇದ್ದೀನಿ. ಸಾಣಿಸ್ಕೊಂಡು ಮೇಲೆ ಈ ಥರ ರವೆ ಥರ ಬಂದಿರುತ್ತೆ, ಅದನ್ನು ಇನ್ನೊಮ್ಮೆ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಇನ್ನೊಮ್ಮೆ ಜರಡಿ ಇಟ್ಕೋಬೇಕು. ಕೊನೆಯಲ್ಲಿ ಉಳಿಯೋವಂಥ ಸ್ವಲ್ಪ ರವೆಯನ್ನು ನಾವು ಯಾವುದಾದ್ರು ಚಟ್ನಿಗಳಿಗೆ ಉಪಯೋಗಿಸ್ಲಿಕ್ಕೆ ಹಾಕ್ಕೋಬೋದು. ನಮಗೆ ಇವಾಗ ಕಡಲೆ ಹಿಟ್ಟು ರೆಡಿ ಆಯಿತು. ಈಗ ಉಳಿದಿರೋವಂತಹ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಲೋಟದಷ್ಟು ತುರಿದಿರೋಂತಹ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. 1.5 ಟೀ ಸ್ಪೂನಷ್ಟು ಶುಂಠಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಗಸಗಸೆಯನ್ನು ನಾವು ಪುಡಿ ಮಾಡಿ ಯಾರು ಸೇರಿಸ್ಕೋಬೋದು ಅಥವಾ ಹಾಗೆಯೇ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇರೋದ್ರಿಂದ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. 1 ಲೋಟದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. 1.5 ಲೋಟ ಕಡಲೆಗೆ 1 ಲೋಟದಷ್ಟು ಬೆಲ್ಲ ಸಾಕಾಗುತ್ತೆ. ಅದೇ ಲೋಟದಲ್ಲಿ ಕಡಲೆ ಏನು ಅಳತೆ ಮಾಡ್ಕೊಂಡಿದ್ನಲ್ವ, ಅದೇ ಲೋಟದಲ್ಲೇ ಹಾಕ್ಕೊಂಡಿದ್ದೀನಿ. 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕು. ಬೆಲ್ಲ ಕರಗಿದ ನಂತರ ಒಮ್ಮೆ ಶೋಧಿಸ್ಕೊಳ್ಳೋಣ. ಅದರಲ್ಲಿ ಏನಾದರೂ ಕಸರಿದ್ರೆ ತೆಗಿಬೋದು. ಶೋಧಿಸ್ಕೊಂಡು ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೀರನ್ನು ಹಾಕುವಾಗ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ನೀರನ್ನು ಹಾಕಿದ್ರೆ ಪಾಕ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ 1/4 ಲೋಟ ಹಾಕಿದ್ರೆ ಸಾಕು. ಈಗ ತೋರಿಸ್ತಿದ್ದೀನಲ್ವ, ಈ ಥರ 1 ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಈ ಥರ ಕೈಯಲ್ಲಿ ನೋಡೋಕ್ಕೆ ಬಂದಿಲ್ಲ ಅನ್ನೋರು ತಟ್ಟೆನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಪಾಕವನ್ನು ಹಾಕಿದಾಗ ಈ ಥರ ಒಟ್ಟುಗೂಡಬೇಕು. ನೀರಲ್ಲಿ ಕರ್ಕೋಬಾರ್ದು. ಪಾಕ ಕರಗಿಲ್ಲ ಅಂತ ಹೇಳಿದರೆ ಪಾಕ ಬಂದಿದೆ ಅಂತೇಳಿ ಅರ್ಥ. ಇನ್ನೂ ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ, ಉಂಡೆಗಳು ತುಂಬಾ ಗಟ್ಟಿಯಾಗಿಬಿಡುತ್ತೆ. ಸ್ಟವನ್ನು ಆಫ್ ಮಾಡಿ ಆವಾಗಲೇ ಏನು ಕಡಲೆ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅದಕ್ಕೆ ಸ್ವಲ್ಪವನ್ನೇ ನಾವು ಪಾಕವನ್ನು ಹಾಕಿ ಉಂಡೆಗಳನ್ನು ಕಟ್ಕೋಬೇಕು. ಇನ್ನೊಬ್ರು ಯಾರು ಕಟ್ಟಲಿಕ್ಕೆ ಸಹಾಯ ಮಾಡಲಿಕ್ಕೆ ಇದ್ದಾರೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಪಾಕ ಹಾಕ್ಕೊಂಡು ಒಟ್ಟಿಗೆ ನಾವು ಉಂಡೆಗಳನ್ನು ಮಾಡ್ಕೋಬೋದು. ಒಬ್ಬರೇ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಒಂದು 4-5 ಉಂಡೆಗಳನ್ನು ಕಟ್ಟಲಿಕ್ಕೆ ಮಾತ್ರನೇ ನಾವು ಪಾಕ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಪಾಕ ಗಟ್ಟಿಯಾಗುತ್ತೆ, ಉಂಡೆಗಳನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಥರ ಒಂದು ಸ್ವಲ್ಪ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು. ಪಾಕ ತುಂಬಾ ಬಿಸಿ ಇರೋದ್ರಿಂದ ಕೈಯಲ್ಲಿ ನಾದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಸ್ಪೂನ್ನಲ್ಲೇ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಿದ ನಂತರನೇ ನಾವು ಉಂಡೆಗಳನ್ನು ಕಟ್ಟಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಉಂಡೆಗಳು ಬರುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲೇ ನಾದ್ಕೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೋಬೇಕು. ಆದಷ್ಟು ನಾವು ಬಿಸಿಯಾಗಿರುವಾಗಲೇ ಉಂಡೆಗಳನ್ನು ಮಾಡ್ಕೋಬೇಕು. ತಣ್ಣಗಾಗಲಿಕ್ಕೆ ಬಿಟ್ಟರೆ ಉಂಡೆಗಳನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಈಗ ಮಾಡಿರೋಂಥ ಉಂಡೆಗಳಿಗಿನ ಇನ್ನೂ ಸಾಫ್ಟಾಗಿ ಉಂಡೆಗಳು ಬೇಕು ಅಂತ ಹೇಳಿದ್ರೆ ಈ ಪಾಕಕ್ಕಿಂತ ಸ್ವಲ್ಪ ಇನ್ನೂ ಎಳೆ ಪಾಕ ಮಾಡಿಕೊಂಡ್ರೆ ನಮಗೆ ಸಾಫ್ಟ್ ಆಗಿರೋಂಥ ಉಂಡೆಗಳನ್ನು ಮಾಡ್ಕೋಬೋದು. ಈ ಥರ 1 ಎಳೆ ಪಾಕ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋದ್ರಿಂದ ಉಂಡೆಗಳು ತುಂಬ ದಿನಗಳ ಕಾಲ ಹಾಳಾಗೋದಿಲ್ಲ. ಅಷ್ಟು ಹಿಟ್ಟನ್ನು ನಾನು 3 ಬ್ಯಾಚಲ್ಲಿ ಉಂಡೆಗಳನ್ನು ಕಟ್ಟಿದೆ.
ಇವಾಗ ಎರಡನೇ ಬ್ಯಾಚಲ್ಲಿ ಇನ್ನೊಂದು ಸ್ವಲ್ಪ ಪಾಕವನ್ನು ಹಾಕ್ಕೊಂಡು ಅದೇ ಥರ ಚೆನ್ನಾಗಿ ನಾದ್ಕೊಂಡು ಮತ್ತೆ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಉಂಡೆಗಳನ್ನು ಕಟ್ಟುವಾಗ ಎರಡು ಕೈಯಲ್ಲೂ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಒತ್ತೇನೆ ಕಟ್ಟಬೇಕು, ಆವಾಗ ಉಂಡೆ ಬಿರ್ಕೊಳ್ಳೋದಿಲ್ಲ. ಉಂಡೆಗಳನ್ನು ಕಟ್ಟುವಾಗ ಕೈಗೆ ಸ್ವಲ್ಪ ಒಣ ಕಡಲೆ ಪುಡಿಯನ್ನು ಹಾಕ್ಕೊಂಡು ಉಂಡೆಗಳನ್ನು ಕಟ್ಟಿದ್ರೆ ಕೈಗೆ ಉಂಡೆ ಹತ್ತೋದಿಲ್ಲ. ಇವಾಗ ಕೊನೆ ಬ್ಯಾಚಲ್ಲಿ ಉಳಿದಿರೋಂತಹ ಎಲ್ಲ ಪಾಕವನ್ನು ಸೇರಿಸ್ಕೊಂಡು ಉಂಡೆಗಳನ್ನು ಮಾಡ್ಕೊಳ್ತೀನಿ. ನಾನು ತಗೊಂಡಿದ್ದಂತಹ ಕಡಲೆಗೆ ಇಷ್ಟು ಬೆಲ್ಲ ಸರಿ ಹೋಯಿತು. ಪಾಕವನ್ನು ಹಿಟ್ಟಿಗೆ ಹಾಕೊಂಡ ನಂತರ ಆ ಪಾಕದ ಪಾತ್ರೆಗೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು. ತಣ್ಣಗಾದಂಗೆ ಪಾಕ ತುಂಬಾ ಗಟ್ಟಿಯಾಗುತ್ತೆ, ಉಂಡೆಗಳು ಗಟ್ಟಿ ಆಗ್ತವೆ, ತುಂಬಾ ಸಿಹಿನೂ ಕೂಡ ಆಗುತ್ತೆ. ಹಾಗಾಗಿ ಪಾಕದ ಪಾತ್ರೆಗೆ ಪ್ಲೇಟನ್ನು ಮುಚ್ಚೇನೆ ಇಡಬೇಕು. ತುಂಬ ಗಟ್ಟಿ ಆಗ್ತಾ ಬರ್ತಾ ಇದೆ, ತಣ್ಣಗಾಗ್ತಾ ಬರ್ತಾ ಇದೆ ಅನ್ನೋದಾದರೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಬಿಸಿ ಮಾಡ್ಕೋಬೇಕಾಗತ್ತೆ. ಇವಾಗ ಕೊನೆಯಲ್ಲಿ ನಾನು ನಾಗಪ್ಪನಿಗೆ ಮಿಟ್ಗಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಕಡೆ ಈ ಸಂಪ್ರದಾಯ ಇದೆ, ಉಂಡೆಗಳನ್ನು ನೈವೇದ್ಯ ಮಾಡೋದ್ರ ಬದಲಾಗಿ ನಾಗಪ್ಪನಿಗೆ ಮಿಟ್ಗಿಯನ್ನೇ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ. ಹಾಗಾಗಿ ನಾನು ನೈವೇದ್ಯಕ್ಕೆ ಅಂತೇಳಿ ಮಿಟ್ಗಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಕಡಲೆ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.